ಮಂಗಳೂರಿನಲ್ಲಿ ಕಾರು ಅಪಘಾತ ಸಂಭವಿಸಿತ್ತು. ಕೈ ಮುಖಂಡ ಸೇರಿ ಇಬ್ಬರು ಸಾವನ್ನಪ್ಪಿದ್ರು. ಈಗ ಈ ಅಪಘಾತಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗಿದೆ. ಅಪಘಾತಕ್ಕೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಹಾಗೂ ಓವರ್ ಸ್ಪೀಡ್ ಕಾರಣ. ಗಂಟೆಗೆ 192 ಕಿಲೋಮೀಟರ್ ವೇಗದಲ್ಲಿ ಕಾರು ಚಲಾವಣೆ ಮಾಡ್ತಾ ಇದ್ರಂತೆ. ತಡೆಗೋಡೆಗೆ ಕಾರು ಡಿಕ್ಕಿಯಾಗಿ ಫೋಕ್ಸ್ ವ್ಯಾಗನ್ ಅಪ್ಪಚ್ಚಿಯಾಗಿತ್ತು. ಕಳೆದ ಜೂನ್ 17ರ ಮಧ್ಯರಾತ್ರಿ ಅಪಘಾತ ಸಂಭವಿಸಿತ್ತು. ಎಣ್ಣೆ ಪಾರ್ಟಿ ಮಾಡಿದ್ರು. ಈ ಮತ್ತಲ್ಲಿ ಅತೀ ವೇಗದಲ್ಲಿ ಕಾರು ಚಾಲನೆ ಮಾಡಿದರು. ಅಪಘಾತದಲ್ಲಿ ಓಂ ಶ್ರೀ ಪೂಜಾರಿ ಅಮನ್ ರಾವ್ ಸಾವನ್ನಪ್ಪಿದ್ರು. ಎಣ್ಣೆ ಒಂದು, ಜೊತೆಗೆ ಅತೀ ವೇಗದ ಚಾಲನೆ. ಅತೀ ವೇಗದ ಅಂದರೆ ಎಷ್ಟು? 192 ಕಿಲೋಮೀಟರ್ ಪರ್ ಅವರ್ ಆ ಸ್ಪೀಡ್ನಲ್ಲಿ ಕಾರು ಚಲಾಯಿಸಿದ್ರು. ಅಪಘಾತದ ನಂತರದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅಪಘಾತದ ಸಂದರ್ಭದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಫೋಕ್ಸ್ ವ್ಯಾಗನ್ ಕಾರ್, ಅದು ಸೆಡಾನ್ ಕಾರು. ಈ ಕಾರು ಮೇಡ್ ಇನ್ ಜರ್ಮನ್ ಕಾರ್ಗಳು. ಅದು ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅಂತ ಒಳಗಡೆ ಕೂತಂದು ಗೊತ್ತೇ ಆಗುತ್ತೆ. ಎಷ್ಟು ಬೇಕಾದ್ರೂ ಹೋಗ್ತಾನೆ ಇರುತ್ತೆ, ತುಳಿದಷ್ಟು ಹೋಗುತ್ತೆ. ಹಾಗಂತ 190, 200, 250 ಹೋಗೋದಕ್ಕೆ ಅದು ರೇಸ್ ಟ್ರ್ಯಾಕ್ ಅಲ್ಲ. ಅದು ಮಂಗಳೂರಿನ ಬೀದಿ ರಸ್ತೆ. ಆ ರಸ್ತೆಯಲ್ಲಿ ಎಷ್ಟಕ್ಕೆ ಹೋಗಬೇಕು ಅಷ್ಟೇ ಹೋಗಬೇಕು. ಅಲ್ಲಿ ಸ್ಪೀಡ್ ಲಿಮಿಟ್ ಅಂತ ಹಾಕಿರ್ತಾರೆ. ಆ ಸ್ಪೀಡ್ ಲಿಮಿಟ್ಗೆ ಅನುಗುಣವಾಗಿ ಹೋಗಬೇಕು. ಅದು ಕಾಣಿಸ್ಬೇಕಲ್ಲ. ಪಾರ್ಟಿ ಮಾಡಿ ಎಣ್ಣೆ ಹೊಡೆದು ರೋಡೇ ಕಾಣಿಸ್ತಿರಲ್ಲ, ಇನ್ನು ಆ ಸ್ಪೀಡ್ ಲಿಮಿಟ್ ಕಾಣಿಸುತ್ತಾ? ಅಜಾಗರೂಕತೆ ಅನ್ನೋದು ಇದಕ್ಕೆ. ನಿಮ್ಮ ಪ್ರಾಣದ ಮೇಲೆ ನಿಮಗೆ ಕಿಂಚಿತ್ತಾದರೂ ಸ್ವಲ್ಪನಾದರೂ ಗೌರವ ಇರಬೇಕು. ಪ್ರಾಣದ ಬಗ್ಗೆ ಗೌರವ ಇರಬೇಕು. ಆಗ ಮಾತ್ರ ಜಾಗರೂಕತೆ ಬರೋದಕ್ಕೆ ಸಾಧ್ಯ. ಇಲ್ಲಿ ಇದು ಯಾವುದೂ ಇರಲಿಲ್ಲ ಅಂತ ಅನ್ಸುತ್ತೆ. ಗಂಟೆಗೆ 192 ಕಿಲೋಮೀಟರ್ ಸ್ಪೀಡ್ ಯಾರೇ ಹೋಗ್ತಾರೆ? ರೇಸ್ ಟ್ರ್ಯಾಕ್ನಲ್ಲೂ ಹೋಗಲ್ಲ. ಅಷ್ಟು ವೇಗವಾಗಿ ಚಲಾಯಿಸಿ ಕಾರು ಡಿಕ್ಕಿಯಾಗಿದೆ. ಕಾರು ಡಿಕ್ಕಿಯಾದ ನಂತರದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀನಿ. ಹಾಗಾದ್ರೆ ಸೇಫ್ ಇಲ್ವಾ ಕಾರು? 190, 200ರಲ್ಲೆಲ್ಲ ಹೋಗೋದಕ್ಕೆ ಸೇಫ್ಟಿ ಕೊಡೋದಕ್ಕೆ ಆಗೋದಿಲ್ಲ. ಮಂಗಳೂರು ನಗರದಲ್ಲಿ ಈ ವರ್ಷ ಈವರೆಗೆ 75 ಜನ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ನಾವು ಅನಲೈಸ್ ಮಾಡಿದಾಗ 70 ಆಕ್ಸಿಡೆಂಟ್ಸ್ ಕೇವಲ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಇಂದ ಆಗಿದ್ದು ಕಂಡು ಬರ್ತಾ ಇದೆ. ಇದರಲ್ಲಿ ಮೆಜಾರಿಟಿ ಕೂಡ ಯೂತ್ ಆಗಿದ್ದಾರೆ, ಲೆಸ್ ದ್ಯಾನ್ 30 ಇಯರ್ಸ್ ಏಜ್. ಅದರಲ್ಲಿ ಕೂಡ ಹೈಯರ್ ಪರ್ಸೆಂಟೇಜ್ ಲೆಸ್ ದ್ಯಾನ್ 25 ಇಯರ್ಸ್ ಏಜ್ ನಮ್ಗೆ ಕಂಡು ಬಂದಿದ್ದಾರೆ. ಆದ್ದರಿಂದ ಎಲ್ಲರಿಗೆ ನಾವು ರಿಕ್ವೆಸ್ಟ್ ಮಾಡುವುದು, ಮುಖ್ಯವಾಗಿ ಪೋಷಕರಿಗೆ ಕೂಡ ರಿಕ್ವೆಸ್ಟ್ ಮಾಡುವುದು, ಯಾರಿಗೆ ನೀವು ವೆಹಿಕಲ್ ಕೊಡುವಾಗ ಅವರಷ್ಟು ರ್ಯಾಶ್ ಆಗಿ ಹೋಗದಂಗೆ ನೋಡ್ಕೋಬೇಕು. ಎಲ್ಲಾದರೂ ಪೊಲೀಸರು ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಅಲ್ಲಿ ಬೈಕಲ್ಲಿ ಹೋಗ್ತಾ ಇದ್ರೆ ಅವರನ್ನು ನಿಲ್ಸಕ್ಕೆ ಹೋದ್ರೂ ಕೂಡ ಅಲ್ಲಿ ಕೂಡ ಡೇಂಜರ್ ಇರ್ತದೆ. ಅದಕ್ಕೆ ಪೊಲೀಸರು ಕೂಡ ನಿಲ್ಸೋದು ಕಷ್ಟ ಆಗ್ತದೆ. ಅವರೆಲ್ಲಾದ್ರೂ ರ್ಯಾಶ್ ಆಗಿ ಹೋಗಿದ್ರೆ ಅಲ್ಲಿ ಕೂಡ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇದೆ. ಸೊ ಇದಕ್ಕೆ ನಮ್ಮ ಪ್ರಾಣ ನಾವೇ ಕಾಳಜಿಯಿಂದ ಜಾಗೃತಿಯಾಗಿ ಗಾಡಿ ಓಡಿಸ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ. ಇಷ್ಟೇ ಅಲ್ಲದೆ ನಿನ್ನೆ ಕೂಡ ಇಬ್ಬರು ಹೀಗೆ ರ್ಯಾಶ್ ಆಗಿ ಹೋಗೋದ್ರಿಂದ ತೀರ್ಕೊಂಡಿದ್ದಾರೆ. ಅದರಲ್ಲಿ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಅಲ್ಲದೆ ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಆಲ್ಕಹಾಲ್ ಕೂಡ ಇತ್ತು. ಈ ವರ್ಷ ಆಗಿದೆ ಆಕ್ಸಿಡೆಂಟ್ಸ್ ಅಲ್ಲಿ 4 ಜನ ಆಲ್ಕಹಾಲ್ ಇನ್ಫ್ಲೂಯೆನ್ಸ್ ಅಲ್ಲಿ ಗಾಡಿ ಓಡಿಸಿದ್ದು ಸಾವನ್ನಪ್ಪಿದ್ದಾರೆ. ಸೊ ಯಾವುದೇ ಕಾರಣಕ್ಕೆ ಕೂಡ ನೆಗ್ಲಿಜೆಂಟ್ ಆಗಿ ರ್ಯಾಶ್ ಆಗಿ ಗಾಡಿ ಓಡಿಸಬೇಡಿ. ಎಟ್ ಎನಿ ಕಾಸ್ಟ್ ಆಲ್ಕಹಾಲ್ ಇನ್ಫ್ಲೂಯೆನ್ಸ್ ಅಲ್ಲಂತೂ ಗಾಡಿ ಓಡಿಸಬೇಡಿ. ಟ್ರಾಫಿಕ್ ಸಿಗ್ನಲ್ಸ್ ಎಲ್ಲ ಫಾಲೋ ಮಾಡಿ ನಿಧಾನವಾಗಿ ಹೋಗಿ ಮನೆಗೆ ಸೇಫಾಗಿ ಸೇರಿಕೊಳ್ಳಿ. ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ತೀರ್ಕೊಂಡಿದ್ರೆ ಅವರ ಮೇಲೆ ಡಿಪೆಂಡೆಂಟ್ ಆದ ಎಲ್ಲರೂ ಕೂಡ ಸಫರ್ ಆಗ್ತಾರೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ನಿಧಾನವಾಗಿ ಚಲಿಸಿ. ಅಷ್ಟು ಬೇಗ ರೀಚ್ ಆಗಬೇಕಾದ್ರೆ ನೀವು ಬೇಗ ಹೊರಟಿ ಬೇಗ ರೀಚ್ ಆಗಿ. ಬಟ್ ಡ್ರೈವಿಂಗ್ ಮಾತ್ರ ಸ್ಟಡಿಯಾಗಿ ನಿಧಾನವಾಗಿ ಹೋಗಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.